ಮುಸ್ಸಂಜೆ ವೇಳೆ ಯಾವ ಕೆಲಸಗಳನ್ನು ಮಾಡಬಾರದು ಗೊತ್ತಾ? ಮಾಡಿದರೆ ಏನಾಗುತ್ತೆ? ಮುಸ್ಸಂಜೆ ಸಮಯದಲ್ಲಿ ಕೆಲವೊಂದು ಕೆಲಸಗಳನ್ನು ಮಾಡಿದರೆ ಶುಭ, ಕೆಲವೊಂದು ಕೆಲಸಗಳನ್ನು ಮಾಡಿದರೆ ಕೆಡುಕು ಎನ್ನುವ ನಂಬಿಕೆ ಹಿಂದೂ ಧರ್ಮದಲ್ಲಿದೆ. ಹಾಗಾದರೆ ಮುಸ್ಸಂಜೆ ವೇಳೆ ಯಾವ ರೀತಿಯ ಕೆಲಸಗಳನ್ನು ಮಾಡಬಾರದು? ಒಂದು ವೇಳೆ ಮಾಡಿದರೆ ಏನಾಗುತ್ತೆ ನೋಡಿ. ಸನಾತನ ಧರ್ಮದಿಂದಲೇ ನಿತ್ಯ ಜೀವನಕ್ಕೆ ಸಂಬಂಧಿಸಿದ ಕೆಲವೊಂದು ನಿಯಮಗಳನ್ನು ಮಾಡಲಾಗಿದೆ. ಈ ನಿಯಮಗಳನ್ನು ಅನುಸರಿಸಿದರೆ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ನೆಲೆಯಾಗುತ್ತದೆ ಎನ್ನುವ ನಂಬಿಕೆಯಿದೆ. ಧರ್ಮ ಗ್ರಂಥಗಳಲ್ಲೂ ಕೂಡ ಯಾವ ಸಮಯದಲ್ಲಿ ಯಾವ ಕೆಲಸವನ್ನು ಮಾಡಬೇಕೆನ್ನುವುದರ ಕುರಿತು ಉಲ್ಲೇಖನ ಮಾಡಲಾಗಿದೆ. ಧರ್ಮಗ್ರಂಥಗಳಲ್ಲಿ ಹೇಳಿರುವ ಹಾಗೆ ಈ ಕೆಲವೊಂದು ಕೆಲಸಗಳನ್ನು ಸಂಜೆ ಸಮಯ ಮಾಡುವುದರಿಂದ ಋಣಾತ್ಮಕ ಶಕ್ತಿಗಳು ಮನೆಯನ್ನು ಪ್ರವೇಶಿಸುವುದೆಂದು ಹೇಳಲಾಗಿದೆ. ಧರ್ಮಗ್ರಂಥಗಳ ಪ್ರಕಾರ ಯಾವೆಲ್ಲ ಕೆಲಸಗಳನ್ನು ಸಂಜೆ ಮಾಡಬಾರದು ಗೊತ್ತಾ? ಈ ಕೆಲಸಗಳನ್ನು ಸಂಜೆ ಸಮಯದಲ್ಲಿ ಮಾಡದಿದ್ದರೆ ಶುಭವು ನಿಮ್ಮದಾಗುತ್ತದೆ ಎನ್ನುವ ನಂಬಿಕೆ ಇದೆ. ಲಕ್ಷ್ಮಿ ಆಗಮನ. ಲಕ್ಷ್ಮೀದೇವಿಯು ಸಂಜೆ ಸಮಯದಲ್ಲಿ ವಿಹಾರಕ್ಕೆ ಬರುತ್ತಾಳೆ. ಆ ಸಮಯದಲ್ಲಿ ಮನೆಯ ಮುಖ್ಯ ದ್ವಾರವನ್ನು ಮುಚ್ಚಬಾರದೆನ್ನುವ ನಂಬಿಕೆ ಹಿಂದೂ ಧರ್ಮದಲ್ಲಿದೆ. ಮುಸ್ಸಂಜೆ ವೇಳೆ ಮನೆಯ ಮುಖ್ಯ ದ್ವಾರವನ್ನು ತೆರೆದಿಡಬೇಕು. ಇದರಿಂದ ಲಕ್ಷ್ಮಿಯು ಆ ಮನೆಯ ಒಳಗೆ ಬಂದು ಅಲ್ಲಿಯೇ ನೆಲೆಸುತ್ತಾಳೆ. ಲಕ್ಷ್ಮೀದೇವಿಯು ಮನೆಯಲ್ಲೇ ನೆಲೆಸುವುದರಿಂದ ಆ ಮನೆಯ ಆರ್ಥಿಕ ಸಂಪತ್ತು ವೃದ್ಧಿಯಾಗುತ್ತದೆ. ಅಶಾಂತಿ ಇರಬಾರದು. ಮುಸ್ಸಂಜೆ ಸಮಯದಲ್ಲಿ ಮನೆಯ ವಾತಾವರಣವು ಶಾಂತವಾಗಿರಬೇಕು. ಈ ಸಮಯದಲ್ಲಿ ಮನೆಯಲ್ಲಿ ನಗುವಿನ ವಾತಾವರಣವಿರಬೇಕು. ಅಳುವುದಾಗಲಿ, ಜಗಳವಾಡುವುದಾಗಲಿ, ಕೆಟ್ಟ ವಾಕ್ಯಗಳನ್ನು ಆಡುವುದಾಗಲಿ ಮಾಡಬಾರದು. ಇದನ್ನು ಕೆಟ್ಟ ಶಕುನವೆಂದು ಪರಿಗಣಿಸಲಾಗುತ್ತದೆ. ಸಂಜೆಯ ವೇಳೆ ಮನೆಯಲ್ಲಿ ಅಶಾಂತಿ ನೆಲೆಯಾಗಿದ್ದರೆ ಆ ಮನೆಗೆ ಅಲಕ್ಷ್ಮಿಯ ಆಗಮನವಾಗುತ್ತದೆ. ಇದರಿಂದ ಮನೆಯಲ್ಲಿನ ಸದಸ್ಯರ ಆರೋಗ್ಯವು ದಿನ ಕಳೆದಂತೆ ಹಾಳಾಗಬಹುದು. ಮಾನಸಿಕ ಒತ್ತಡ, ತೊಂದರೆ, ಆರ್ಥಿಕ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಸಂಜೆ ವೇಳೆ ಇದನ್ನು ಮಾಡಿದರೆ ಅಪರಾಧ. ಸಂಜೆ ವೇಳೆ ತುಳಸಿ ಗಿಡವನ್ನು ಸ್ಪರ್ಶಿಸುವುದನ್ನು ಧರ್ಮಗ್ರಂಥಗಳಲ್ಲಿ ನಿಷೇಧಿಸಲಾಗಿದೆ. ಏಕೆಂದರೆ ಸಂಜೆ ಸಮಯದಲ್ಲಿ ಲೀಲಾಭಾವಕ್ಕೆ ಹೋಗಿರುತ್ತಾಳೆ. ಆದ್ದರಿಂದ ಈ ಸಮಯದಲ್ಲಿ ತುಳಸಿಯನ್ನು ಮುಟ್ಟುವುದು ಅಪರಾಧವೆಂದು ಪರಿಗಣಿಸಲಾಗಿದೆ. ಸಂಜೆ ಸಮಯದಲ್ಲಿ ತುಳಸಿಗೆ ಶ್ರದ್ಧೆಯಿಂದ ದೀಪದ ಆರತಿ ಮಾಡಬೇಕು. ಈ ರೀತಿ ಮಾಡುವುದರಿಂದ ಎಂದಿಗೂ ಆರ್ಥಿಕ ಬಿಕ್ಕಟ್ಟಾಗಲಿ, ಸಿರಿ ಸಂಪತ್ತಿಗೆ ಸಂಬಂಧಿಸಿದ ಸಮಸ್ಯೆಯಾಗಲಿ ನಮ್ಮನ್ನು ಕಾಡುವುದಿಲ್ಲ. ಇದನ್ನು ಮಾಡಿದರೆ ಲಾಭಕ್ಕಿಂತ ನಷ್ಟವೇ ಹೆಚ್ಚು. ಸೂರ್ಯಾಸ್ತದ ನಂತರ ದೇವಾನುದೇವತೆಗಳು ವಿಶ್ರಾಂತಿಗೆ ಹೋಗುತ್ತಾರೆಂಬ ನಂಬಿಕೆ ಹಿಂದೂ ಧರ್ಮದಲ್ಲಿದೆ. ಆದ್ದರಿಂದ ಈ ಸಮಯದಲ್ಲಿ ಶಂಖವನ್ನು ಊದಬಾರದು. ನೀವು ಒಂದು ವೇಳೆ ಸೂರ್ಯಾಸ್ತದ ಸಮಯದಲ್ಲಿ ದೇವರನ್ನು ಪೂಜಿಸಿದರೆ ಆ ಸಮಯದಲ್ಲಿ ಶಂಖವನ್ನು ಊದದಿರಿ. ಶಂಖದ ಶಬ್ದದಿಂದ ದೇವರುಗಳಿಗೆ ನಿದ್ರಿಸಲು ತೊಂದರೆಯಾಗಬಹುದು ಎಂಬ ನಂಬಿಕೆಯಿದೆ. ಸಂಜೆ ಸಮಯದಲ್ಲಿ ಶಂಖವನ್ನು ಊದಿದರೆ ಲಾಭಕ್ಕಿಂತ ನಷ್ಟವೇ ಹೆಚ್ಚು. ಸಂಜೆ ವೇಳೆ ಆರ್ಥಿಕ ವಹಿವಾಟು ಮಾಡದಿರಿ. ಮುಸ್ಸಂಜೆ ಸಮಯದಲ್ಲಿ ಹಣವನ್ನು ಯಾರಿಂದಲೂ ತೆಗೆದುಕೊಳ್ಳಬಾರದು, ಹಾಗೆ ಯಾರಿಗೂ ಕೂಡ ನೀಡಬಾರದು. ಮುಸ್ಸಂಜೆ ವೇಳೆ ಆರ್ಥಿಕ ವಹಿವಾಟು ಮಾಡುವುದರಿಂದ ಆ ಮನೆಯವರು ಬೀದಿಗೆ ಬರುವ ಸಾಧ್ಯತೆಗಳು ಹೆಚ್ಚಿರುತ್ತದೆ. ಯಾವುದೇ ರೀತಿಯ ಹಣದ ವ್ಯವಹಾರಗಳಿದ್ದರೂ ಕೂಡ ಅದನ್ನು ಬೆಳಗಿನ ಸಮಯದಲ್ಲೇ ಮಾಡಿಕೊಳ್ಳಬೇಕು. ಸಂಜೆ ವೇಳೆ ಹಣಕಾಸಿನ ವಹಿವಾಟು ಅಪಶಕುನವೆಂದು ಪರಿಗಣಿಸಲಾಗುತ್ತದೆ. ಬೇರೆಯವರಿಗೆ ಈ ಸಮಯದಲ್ಲಿ ಹಣವನ್ನು ನೀಡುವುದು ನಮ್ಮ ಮನೆಯಲ್ಲಿದ್ದ ಲಕ್ಷ್ಮಿಯನ್ನು ಹೊರಹಾಕಿದಂತೆ ಎಂದು ನಂಬಲಾಗಿದೆ.